ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಕೆಳಗಡೆ ಇರುವಂತಹ ಎಲ್ಲ ಗೆಸ್ಟ್ಗಳಿಗೂ ಕೂಡ ನಮಸ್ಕಾರ. ಅಂದರೆ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಏನು ಮಾತಾಡೋದಂತ ಯೋಚನೆ ಮಾಡ್ತಾಯಿದ್ದೆ ಆವಾಗಲಿಂದ. ಅಂದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋರು ಆಟಿಸಮ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿರುವಂಥವ್ರು ಇದ್ದಾರೆ, ವಿದ್ಯಾವಂತರಿದ್ದಾರೆ. ಸೊ ನಾನೇನು ಮಾತಾಡೋದಂತ ನನಗೆ ಗೊತ್ತಿರಲಿಲ್ಲ. ಆದರೆ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಈ ಮಟ್ಟಕ್ಕೆ ಬಂದು ಈ ಥರದ್ದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ನೀವೆಲ್ಲ ಅದಕ್ಕೆ ಕಾರಣ. ನನಗೆ ಪ್ರತಿ ಸಲ ಉಡುಪಿಗೆ ಬರ್ತಿದ್ದ ಹಾಗೆ, ಬೆಂಗಳೂರಿಂದ ಉಡುಪಿಗೆ ಬರ್ತಿದ್ದೆ, ಈಗ ಒಂದು 5-6 ತಿಂಗಳಿಂದ ನಾನು ಉಡುಪಿಯಲ್ಲೇ ಇದ್ದೇನೆ. ಬಹಳಷ್ಟು ವಿಚಾರಗಳು ನಮ್ಮ ಜಿಲ್ಲೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಎಷ್ಟು ಇವಾಲ್ವ್ ಆದ್ವಿ ಅಲ್ವಾ ನಾವು ಅಂತ, ಆ್ಯಸ್ ಹ್ಯೂಮನ್ಸ್ ನಾವು ಎಷ್ಟು ಇವಾಲ್ವ್ ಆದ್ವಿ. ಅಂದರೆ 1990ಕ್ಕೆ ನಾನು ಹುಟ್ಟಿದ್ದು, ಬಟ್ ಈಗ ಆಲ್ಮೋಸ್ಟ್ 35 ವರ್ಷಗಳಿಂದ ನನ್ನ ಉಡುಪಿ ಜಿಲ್ಲೆಯನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೇನೆ. ಮುಂಚೆ ಸರ್ವಿಸ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡ್, 2 ಬಸ್ ಸ್ಟ್ಯಾಂಡ್ ಇರ್ತಾ ಇತ್ತು. ಈಗ ಅಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡ್, ಇಲ್ಲೊಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ 2 ಇದೆ. ಸೊ ದಟ್ಸ್ ದ ಕೈಂಡ್ ಆಫ್ ಇವಾಲ್ವ್ಮೆಂಟ್. ಇಲ್ಲಿ ತಾಲೂಕು ಆಫೀಸ್ ಇಲ್ಲಿತ್ತು, ಈಗ ಇಲ್ಲಿ ಮಣಿಪಾಲಲ್ಲೂ ಕೂಡ ಆಫೀಸ್ ಆಗಿದೆ. ಸಿಂಗಲ್ ರೋಡ್ ಇತ್ತು, ಇವಾಗ ಡಬಲ್ ರೋಡ್ ಆಗಿದೆ. ಡಿಡ್ ಮೈ ಡಿಸ್ಟ್ರಿಕ್ಟ್, ನನ್ನ ಉಡುಪಿ, ಆ ಇವಾಲ್ವ್ಮೆಂಟ್ ಏನಿದೆ, ಅಂದರೆ ಆ ಬೆಳವಣಿಗೆ ಏನಿದೆ, ಆ ಬದಲಾವಣೆ ಏನಿದೆ, ಅದಕ್ಕೆ ಸೀಮಿತವಾಗಿಯಾ ಅದ ನನ್ನ ಜಿಲ್ಲೆಯ ಬದಲಾವಣೆ ಅಂತ ನಾನು ಪ್ರಶ್ನೆ ಹಾಕ್ಕೊಂಡ್ರೆ ಅದಲ್ಲ ಬದಲಾವಣೆ. ಟೇಕಿಂಗ್ ಅ ಆಟಿಸ್ಟಿಕ್ ಕಿಡ್ ಟು ಅ ಫ್ಯಾಮಿಲಿ ಈವೆಂಟ್ ವಾಸ್ ಅ ಶೇಮ್. ಅಲ್ಲಿಂದ ಇವತ್ತು ಅಂಥ ಒಂದು ಮಕ್ಕಳನ್ನು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ, ಅವ್ರನ್ನ ಈ ಥರದ ಒಂದು ಸ್ಪೆಷಲ್ ಸ್ಕೂಲ್ಗಳಿಗೆ ಕಳಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ, ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಮಾಡಿ ಇಲ್ಲಿವರೆಗೆ ತಗೊಂಬಂದಿದ್ದಾರಲ್ಲ. ಐ ಥಿಂಕ್ ದಟ್ ಒಂದು ಜಿಲ್ಲೆಯ ಗೆಲುವು ಏನಿದೆ, ಒಂದು ಪ್ರಾಂತ್ಯದ ಗೆಲುವು ಏನಿದೆ, ನನಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ತುಂಬ ಜನ ಮಕ್ಕಳು ಸಿಗ್ತಾರೆ ಅಂತ ಹೇಳೋದಕ್ಕಿಂತನೂ ಆ ಮಕ್ಕಳನ್ನ ಈ ಮಟ್ಟಕ್ಕೆ ತಗೊಂಡ್ಬಂದಿರುವಂತಹ ತಂದೆ ತಾಯಿ ಸಿಗ್ತಾರೆ ಅನ್ನೋದು ಭಯಂಕರ ಖುಷಿ ಇತ್ತು. ಸೊ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಒಬ್ಬ ಅತಿಥಿಯಾಗಿ ಅನ್ನೋದಕ್ಕಿಂತನೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಅಂತಹ ಒಂದೆಷ್ಟೋ ತಂದೆ ತಾಯಿಗಳು ಯಾರಿದ್ದಾರೆ ಇಲ್ಲಿ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥ ನಮ್ಮ ಆಟಿಸಮ್ ಸೊಸೈಟಿ ಆಫ್ ಇಂಡಿಯಾದ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ, ಈ ವೇದಿಕೆ ಮೇಲೆ ಆಗಿರ್ಬೋದು, ವೇದಿಕೆ ಹಿಂದೆ ಆಗಿರ್ಬೋದು, ಮುಂದೆ ಕೂತವರಾಗಿರ್ಬೋದು, ಅವ್ರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದಿರೋದು ನಾನು ಇವತ್ತು. ಸೊ ಇವತ್ತು ಅದೇ ಎಲ್ಲರೂ ನನಗೆ ವಿಶ್ ಮಾಡ್ತಾರೆ, ಹ್ಯಾಪಿ ಬರ್ಡೇ. ನನ್ನ ಹುಟ್ಟಿದಬ್ಬ ಹೌದು. ನಾನು ಈ ಹುಟ್ಟಿದಬ್ಬಕ್ಕೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲರೂ ಯೋಚನೆ ಮಾಡುವ, ಹುಟ್ಟಿದಬ್ಬಕ್ಕೆ ಅಲ್ಲಿಗೆ ಹೋಗುವ, ಇಲ್ಲಿ ಪಾರ್ಟಿ ಮಾಡುವ, ಅದು ಮಾಡುವ, ಇದು ಮಾಡುವ. ನಾನು ಈ ಸಲ ಎಲ್ಲರೂ ಉಜ್ಜಯಿನಿಗೆ ಹೋಗುವ, ದೇವಸ್ಥಾನಕ್ಕೆ, ತಿರುವಣ್ಣಮಲೈಗೆ ಹೋಗುವ ಅಂತ ಒಂದಿಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಅಂಥ ಟೈಮಲ್ಲಿ ನಮ್ಮ ಉಡುಪಿ ಚಾನಲ್ನ ಪ್ರಸಾದರಾವ್ ಅವರು ನನಗೆ ಫೋನ್ ಮಾಡಿದರು. ಏಪ್ರಿಲ್ 4ನೇ ತಾರೀಕಿಗೆ ಉಡುಪಿಯಲ್ಲಿ ಈ ಥರದ ಒಂದು ಆಟಿಸಮ್ ಸೊಸೈಟಿ ಆಫ್ ಇಂಡಿಯಾದವರ ಒಂದು ಕಾರ್ಯಕ್ರಮ ಇದೆ ಅಂತ. ನಂಗೆ ಅಲ್ಲಿಗೆ ಅನಿಸ್ತು, ಅಂದರೆ ಪ್ರಪಂಚದ ಯಾವ ಮೂಲೆಯಲ್ಲಿರುವಂಥ ಎಷ್ಟೇ ಶಕ್ತಿಯುತವಾಗಿರುವಂತಹ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಇಲ್ಲಿ ಸಿಕ್ಕುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಏನಿದೆ ಅದು ಬೇರೆ ಎಲ್ಲೂ ಸಿಕ್ಕಲಿಕ್ಕಿಲ್ಲ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿರೋರಿಗೆ ಗೊತ್ತು, ನನಗಿನ್ನೂ ಮದುವೆ ಆಗಲಿಲ್ಲ, ಮಕ್ಕಳು ಆಗಲಿಲ್ಲ. ಹಾಗಾಗಿ ಮಕ್ಕಳನ್ನು ಬೆಳೆಸೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬೆಳೆಸಿರುವಂತಹ ಭಾಳಷ್ಟು ಜನ ಇಲ್ಲಿದ್ದೀರಾ. ಒಂದು ನಾರ್ಮಲ್ ವಿಚಾರಗಳನ್ನ ತಿಳ್ಕೊಳ್ಳುವಂಥ, ಮಾತಾಡುವಂಥ ಮಕ್ಕಳನ್ನು ಬೆಳೆಸೋದೇ ಎಷ್ಟೋ ಕಷ್ಟ ಇರುವಂತಹ ಪರಿಸ್ಥಿತಿಯಲ್ಲಿ ನಂಗೆ ತುಂಬ ಖುಷಿಯಾಯಿತು. ಅವರು ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ರಲ್ಲ, ಅವ್ರ ತಾಯಿ ಅವ್ರನ್ನ ಕರ್ಕೊಂಡು ಬಂದರು. ಅಂದರೆ ನಿಮಗೆ ನನ್ನ ಮಗು 8ನೇ ಕ್ಲಾಸ್ ದಾಟ್ತು, ಇನ್ನೇನು ನಾನೇನು ಜಾಸ್ತಿ ಶ್ರಮ ಹಾಕಬೇಕಾಗಿಲ್ಲ, ಮಗು ಬೆಳ್ಕೊಂಡು ಹೋಗುತ್ತೆ, ಮಗು ತಿಳ್ಕೊಂಡು ಹೋಗುತ್ತೆ, ಅವ್ರು ಆಟ ಆಡ್ಕೊಂಡು ಹೋಗ್ತಾರೆ, ಬೆಳ್ಕೊಂಡು ಹೋಗ್ತಾರೆ, ಏನೋ ಸಾಧನೆ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋಣ ಅನ್ನುವಂತಹ ಒಂದು ಕಾಲದಲ್ಲೂ ಕೂಡ ಯು ನೀಡ್ ಅ ಲಾಟ್ ಆಫ್ ಪೇಷನ್ಸ್. ಈ ಮಕ್ಕಳನ್ನು ಈ ಮಟ್ಟಕ್ಕೆ ನೀವು ಬೆಳೆಸಬೇಕು. ಪ್ರತಿ ಕ್ಷಣ ನೀವು 1-2 ವರ್ಷದ ಮಕ್ಕಳನ್ನು ನೋಡ್ಕೊಳ್ಳೋ ರೀತಿಯೇ ಕಾಯ್ಕೊಂಡು ಬರಬೇಕಾಗಿರುವಂತಹ ಮಕ್ಕಳು ಇವರು. ಆ್ಯಂಡ್ ದ ಪೇಷನ್ಸ್ ದಟ್ ಯು ಕ್ಯಾರಿ ಫಾರ್ ಸೋ ಮೆನಿ ಇಯರ್ಸ್ ಈಸ್ ರಿಯಲಿ ಅಂದರೆ ಅದಕ್ಕೆ ಪದಗಳಲ್ಲಿ ನಾನು ನಿಮಗೆ ಧನ್ಯವಾದ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನ್ನ ಫ್ಯಾಮಿಲಿಯಲ್ಲೂ ಕೂಡ ಈ ಥರದ ಸಮಸ್ಯೆ ಇದ್ದಂಥ ಮಕ್ಕಳಿದ್ರು. ವೆರಿ ಅನ್ಫಾರ್ಚುನೇಟ್ ನಾವೆಲ್ಲ. ಯಾಕಂತ ಹೇಳಿದ್ರೆ ಒಂದು 8 ವರ್ಷದ ಹಿಂದೆ ನನ್ನ ಅಕ್ಕ ತೀರ್ಕೊಂಡ್ಳು, ಹೂ ವಾಸ್ ಆಲ್ಸೋ ಗೋಯಿಂಗ್ ಥ್ರೂ ಸೇಮ್ ಪ್ರಾಬ್ಲಮ್. ಬಟ್ ಅವತ್ತಿನ ದಿನಗಳಲ್ಲಿ ಈ ಥರ ಪ್ರೋತ್ಸಾಹ ನೀಡೋದಕ್ಕೆ ಅಥವಾ ಅವ್ರನ್ನ ಈ ಥರ ಟ್ರೈನ್ ಮಾಡೋದಕ್ಕೆ ಆ ಒಂದು ಡೆವಲಪ್ಮೆಂಟೇ ಇರಲಿಲ್ಲ. ಬಟ್ ಐ ಆಮ್ ವೆರಿ ಫಾರ್ಚುನೇಟ್. ಇವತ್ತು ಆ ಎಲ್ಲ ರೀತಿಯ ಸಪೋರ್ಟ್ ಇಲ್ಲಿ ವೇದಿಕೆ ಮೇಲೆ ಕೂತಿರೋರಾಗಿಂದ ಹಿಡಿದು ಅಲ್ಲಿ ವೇದಿಕೆ ಕೆಳಗಡೆ ಕೂತಿರುವಂತಹ ಎಷ್ಟೋ ಜನ ತಂದೆ ತಾಯಿಗಳು ಕೂಡ they don't carry it as a shame, they carry it as a fame. So congratulations.
ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಆಟಿಸಮ್ ಸೊಸೈಟಿ ಆಫ್ ಇಂಡಿಯಾ ಯಾರು ನನ್ನ ಇಲ್ಲಿ ಬರಲಿಕ್ಕೆ ಹೇಳಿದ್ರು ಇವತ್ತು ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದ 35 ವರ್ಷದ ಹುಟ್ಟುಹಬ್ಬದಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ನಾನ್ ಫಾರ್ಗೆಟಬಲ್ ಒಂದು ದಿವಸ ನನಗೆ. ಬಿಕಾಸ್ ಈ ಅವಕಾಶ ನನಗೆ ಮತ್ತೆ ಸಿಗಲಿಕ್ಕಿಲ್ಲ ಆ್ಯಂಡ್ ಈ ವೇದಿಕೆ ನನಗೆ ಮತ್ತೆ ಸಿಗಲಿಕ್ಕಿಲ್ಲ. ಟು ಥ್ಯಾಂಕ್ ಎವ್ರಿ ಒನ್ ಇನ್ ದಿಸ್ ರೂಮ್. ಥ್ಯಾಂಕ್ ಯು.